ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳು. ಜೋರಿಸಿ ಬೋಲೋ. ಮಾರ್ಕೆಟ್ ಮಾಡ್ಬೇಕಂತ ಕರೆದಿರೋರು, ಮಾರ್ಕೆಟ್ ಮಾಡಕ್ಕೆ ಹೋಗಿಲ್ಲ. ಆಮೇಲೆ ಈಗ ಮಾಡಿದ ಮ್ಯಾಗ 4 ವರ್ಷ ಆಯ್ತು ಅಂತ ಹೇಳಿದ್ರು. 4 ವರ್ಷ ಮುಗಿದ ಮ್ಯಾಗ ಇದು ಸವಾಲು ಮಾಡ್ತೀವಿ, ನೀವು ಬಿಟ್ಟು ಹೋಗ್ರಿ ಅಂತ ಹೇಳಿ ಮಾಡ್ತೀವಿ, ನಿಮ್ಗೆ ಏನು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಈಗ ಇಲ್ಲ, ನೀವು ಬಿಟ್ಟು ಹೋಗ್ರಿ, ಬೇರೆಯವ್ರು ನಾವು ಕೊಡ್ತೀವಿ, ಎಲ್ಲರಿಗೂ ಕೊಡ್ತೀವಿ ಅಂತ ಚಾಲೂ ಮಾಡ್ಯಾರ. ಯಾರು ಮಾಡೋದು? कैंटन में यूरो हॉर्टिकल्चर इलाके. ये कितने साल हुआ अभी? ये अभी 4 साल हो गए. लेकिन तुम्हारे को जब यहाँ बुलाया गया तो ये हमेशा के लिए बढ़ाते करूँ बोले 5 जगह था उधर गांधीनगर में कन्नड़ का मार्केट था, वो सब बेच के इधर आया. खुद का मार्केट था, 20-25 साल से उधर थे लोग. अभी मेन व्यापार है खुद की खेती खुद की. हाँ, एक अकेले बोलो. हाँ बोलो जी. सब हमारी मार्केट खुद की थी गांधीनगर में. वहाँ से हमें यहाँ आए इन्हों बुलाने में. यहाँ आपको हमें 15-15 हज़ार रुपये भाड़े तय कर को दुकान लिए और 5 बरस हुआ हमने मार्केट में. आपको अभी धंधा चट कर को दिए. ये मार्केट को कौन पहचानते रहती है चीज़ क्या है कर को. ये चीज़ हमें यहाँ की लाइन बढ़ाए हमें. अभी ये लाइन बढ़ाने के बाद में उनका पेट भरा और उन्होंने हमारे को और ऑप्शन करते हैं, दूसरे को भी बुला रहे हैं. जनरल ऑप्शन कर रहे हैं. धंधा करने वाले को हम ना दुकान नहीं मिले तो हमें कहाँ जाने का. हमारा धंधा चलता है पुल के ऊपर. हमें रोजी रोटी यो छोड़े तो हमने दूसरा क्या भी नहीं आता. हमें हमारे घर को भी पैसे खा सकते हैं, लेकिन यहाँ खाने वाले में यो छोड़े तो हमारे अच्छे दूसरा क्या भी नहीं होता. हमने होना तो डीसी साहब का जो रिक्वेस्ट है कि हमने यहाँ से मार्केट कर को दो, नहीं तो यहाँ दुकान नवे डाल को दो, उनको ऑप्शन करो करना नवे जो आई सो उनको वो दो अलॉट करो. जो एस है वो ऐसा कंटिन्यू करना, नहीं तो हमने दूसरी मार्केट में भी अलाउड कर दो. अगर उन्होंने अगर भाड़ा बढ़ाना चाहते हैं तो हमें वो भी देने को रेडी है कि 2 बरस के एकदम 5% 10% बढ़ाना चाहते हैं तो हमें वो भी देने को रेडी है. छोड़ को जाओ करके बोले हमें कहाँ जाने का. हाँ बोलो. हाँ और जो खुला ಸರ್ ಬಾಳಪ್ಪ 2 ಬಾರಿ 18,100 ನಿಂಗಪ್ಪ ಬರ್ಕೊಡ್ರಿ. ಆಮೇಲೆ ಬಾಳಪ್ಪ 19,000 ಬರ್ಕೊಡ್ರಿ. ಒಂದು ಬಾರಿ 19,000, 2 ಬಾರಿ 19,100 ನಿಂಗಪ್ಪ ಅಂದರೆ ನಿಂಗಪ್ಪ ನಾಯಕ್ 19,100, 19,500 ಬಾಳಪ್ಪ ಅಂದರೆ ಬಾಳಪ್ಪ 19,500 ಒಂದು ಬಾರಿ. सर अभी निकाला 10 उधारी सर हमारा. हम क्या करने का सर? कौन निकालते हैं? वो डीडी सर हमारे को निकाला और डीडी सर ऑप्शन में ले तुम्हें दूसरा दुकान डेप्यूटी डायरेक्टर हॉर्टिकल डिपार्टमेंट का क्या करने का सर? तुम्हें बोलो सर कैसा अभी 3 दुकान दे क्या सर अभी क्या करेगा तुम्हें? 3 दुकान ले 4 दुकान ले, बाकी सब किधर जाने का. कहाँ जाने का? कैसा घर चल रहा है उनका? और जिसका ऑप्शन करा रहेगा ना वो फुल के बारे में मालूमात नहीं. वो लोग पलते लोग पॉलिटिशियन लोग ले रहे हैं. सर हम घर में तो सोना रख के सर धंधा करें सर. हमें गरीब लोग सर धंधा करें. हम लोग 9 लाख का 5 लाख में लेकर को क्या क्या मैं ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಆಗ್ರಹವನ್ನು ಪಡ್ತೀವಿ. ಅದೇ ರೀತಿ ಆಯೋಗ ಕೈಗೊಳ್ತಿರತಕ್ಕಂಥ ಈ ಪರಿಶಿಷ್ಟ ಜಾತಿಗಳ ಜೀವನದ ವಿಧಾನ, ವಾಸಸ್ಥಾನ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ, ಔದ್ಯೋಗಿಕ ಸ್ಥಿತಿಗತಿಗಳು ಜಾತಿಗೆ ವಿಭಿನ್ನವಾಗಿರುತ್ತದೆ. ಅವುಗಳ ವಾಸ್ತವಾಂಶವನ್ನು ತಿಳಿಯಲು ನಡೆಸಲು ಉದ್ದೇಶಿತ ಸಮೀಕ್ಷೆ ನಮೂನೆಯಲ್ಲಿ ಆ ಮಾಹಿತಿಗಳು ಸಂಗ್ರಹಣವಾಗುವಂತೆ ಮಾಡಲು ಅವಶ್ಯವಿರುವ ಎಲ್ಲ ಅಂಶಗಳು ಒಳಗೊಂಡಿರಬೇಕಾಗಿರುತ್ತದೆ. ಅವು ಸೇರಿವೋ ಅಥವಾ ಇಲ್ಲೋ ಎಂಬುದರ ಬಗ್ಗೆ ಮಾಹಿತಿ ನಮಗಿಲ್ಲಿರುವುದರಿಂದ ಸದ್ಯಕ್ಕೆ ನಮ್ಮ ಹಾಗೂ ನಮ್ಮಂತೆ ಇರುವ ಇತರ ಕೆಲವು ಸಮಾಜದ
ಜಾತಿಗಳ ಸಂಬಂಧಿಸಿದ ಕೆಲವು ವಿಶಿಷ್ಟ ಮಾಹಿತಿಗಳ ಸಂಗ್ರಹಕ್ಕೆ ಸಮೀಕ್ಷೆ ನಮೂನೆಯಲ್ಲಿ ಅವಕಾಶ ಇರಬೇಕು. ಅದಕ್ಕಾಗಿ ಈ ವಿಷಯ ಅಂಶಗಳನ್ನು ಹೆಚ್ಚುವರಿಯಾಗಿ ಸಮೀಕ್ಷಾ ನಮೂನೆಯಲ್ಲಿ ಸೇರಿಸಲು ಕೋರುತ್ತೇವೆ. ಈ ಸಮೀಕ್ಷೆಗೆ ನೀಡಿರುವ ಸಮಯದ ಅವಧಿಯೊಳಗೆ ಅರೆಕಾಲಿಕ ಉದ್ಯೋಗಕ್ಕಾಗಿ ತಾಂಡಗಳಿಂದ ಹೊರಗೆ ಹೋಗಿರುವ ಕುಟುಂಬಗಳ ಜನರು ವಾಪಸ್ಸಾಗುವುದಿಲ್ಲ. ಅವರನ್ನು ಕರೆತರುವುದು ಕಷ್ಟದ ಕೆಲಸ. ಅದಕ್ಕಾಗಿ ಈ ಸಮೀಕ್ಷಾ ಅವಧಿಯನ್ನು ದೀಪಾವಳಿವರೆಗೆ ಮುಂದುವರಿಸಲು ಅಥವಾ ಅವರು ಕೆಲಸ ಮಾಡುವ ಸ್ಥಳಗಳಿಗೆ ಸಮೀಕ್ಷಕರನ್ನು ನಿಯೋಜಿಸಿ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಲು ಅಥವಾ ಅವರ ಪರವಾಗಿ ಮಾಹಿತಿ ಕೊಡಲು ಬೇರೆಯವರಿಗೆ ಅವಕಾಶ ಕಲ್ಪಿಸುವ ದಿಶೆಯಲ್ಲಿ ಸೂಕ್ತ ತೀರ್ಮಾನ ಕೈಗೊಳ್ಳಬೇಕಾಗಿ ಕೋರುತ್ತೇವೆ. ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಲು ನಿರ್ಧಾರ ಮಾಡಿದ್ದು ಕೇಂದ್ರ ಸರ್ಕಾರದ ಜಾತಿ ಗಣತಿಯ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.